ನಮಸ್ಕಾರ ಎಲ್ಲ ಸಂವಾದ ವೀಕ್ಷಕರಿಗೂ ಶುಭ ಸಂಜೆಯನ್ನು ಕೋರ್ತಾ ಇವತ್ತು ನಿಮ್ಮ ಒಂದು ಕಾರ್ಯಕ್ರಮ ಮತ್ತೆ ಪ್ರತಿ ವಾರದಂತೆ ನಿಮ್ಮ ಒಂದು ವಿಶೇಷ ಸಾಧಕರ ಜೊತೆಗೆ ನಿಮ್ಮೊಂದಿಗೆ ಇದ್ದೇವೆ. ಇವತ್ತು ನೀವು ಅನ್ಕೋತಿರ್ಬೋದು ಏನೋ ವಿಶೇಷ ಸ್ಥಳದಲ್ಲಿ ಕಾರ್ಯಕ್ರಮ ಇದೆ ಅಂತ. ಹೌದು, ಇವತ್ತು ಪರಿಸರದ ಜೊತೆಗೆ ಪರಿಸರ ಪ್ರೇಮಿಗಳ ಒಂದು ಸಂವಾದ ಕಾರ್ಯಕ್ರಮ ನಿಮ್ಮ ಜೊತೆಗಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮಹೇಶ್ ಹವಾಲ್ದಾರ್ ಅವರು ನಡೆಸಿಕೊಡಲಿದ್ದಾರೆ. ಮೊದಲಿಗೆ ಮಹೇಶ್ ಹವಾಲ್ದಾರ್ ಅವರನ್ನು ಬರಮಾಡಿಕೊಳ್ಳೋಣ. ಮಹೇಶ್ ಹವಾಲ್ದಾರ್ ಅವರು ಬರಬೇಕಂತ ಕೇಳ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ಕೂಡ ನಮ್ಮ ಸಾಧಕರು ಎಂಬ ಕಾರ್ಯಕ್ರಮದ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಸಾಗುವ ಪಥ ಬದಲಾದರೂ ಕೂಡ ಸಾಧನೆಯ ಹಠ ಬದಲಾಗಬಾರದು, ಸಾಗುವ ಪಥ ಬದಲಾದರೂ ಕೂಡ ಸಾಧನೆಯ ಹಠ ಬದಲಾಗಬಾರದು ಎಂಬ ಮಾತಿನಂತೆ ಇವತ್ತಿಗೂ ಕೂಡ ನಾವು ಪ್ರತಿ ವಾರದಂತೆ ಇವತ್ತು ಒಂದು ವಿಶಿಷ್ಟ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಸಾಧಕರ ಜೊತೆಗೆ ನಾವು ಇವತ್ತು ಬರ್ತಾ ಇದ್ದೀವಿ. ಸ್ನೇಹಿತರೆ, ಯಾರಪ್ಪ ಇವರು ಎಂದು ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಹೇಳ್ತೀನಿ ಸ್ನೇಹಿತರೆ. ಈ ಶ್ರೀಯುತರು ವಿವಿಧತೆಯಲ್ಲಿ ಏಕತೆ ಎಂಬ ಮಾತಿನಂತೆ ಹಲವಾರು ಸಂಘಟನೆಗಳಲ್ಲಿ ಹಲವಾರು ಜವಾಬ್ದಾರಿಗಳನ್ನ ತೆಗೆದುಕೊಂಡು ಅಷ್ಟೇ ಅಲ್ಲದೆ ಸಾಮಾಜಿಕ ಹೋರಾಟಗಾರರು ಮತ್ತು ಶೈಕ್ಷಣಿಕ ರಂಗದಲ್ಲಿ ತಮ್ಮ ಮುಖ್ಯವಾದ ಪಾತ್ರವನ್ನು ವಹಿಸಿರ್ತಕ್ಕಂತಹ ವ್ಯಕ್ತಿ. ಅಷ್ಟೇ ಅಲ್ಲದೆ ವಿಶೇಷವಾಗಿ ಆಯುರ್ವೇದಿಕ ಚಿಕಿತ್ಸಾ ವಿಭಾಗದಲ್ಲಿ ತಮ್ಮ ಮಹತ್ವದ ಪಾತ್ರವನ್ನು ವಹಿಸಿ ಈ ಒಂದು ಸಾವಯವ ಕೃಷಿಯಲ್ಲಿ ಪ್ರಗತಿಪರ ರೈತನಾಗಿ ಕಾರ್ಯವನ್ನು ಮಾಡಿ ಸಾಕಷ್ಟು ರೈತರ ಬಾಳಿನ ಬೆಳಕು ಅಂತ ಹೇಳಿ ಕೂಡ ಅಂದ್ರೂ ಕೂಡ ತಪ್ಪಾಗಿಲ್ಲ ಸ್ನೇಹಿತರೆ. ಸಾಕಷ್ಟು ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ನೀಡಿ ಈ ರೀತಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರೋ ವ್ಯಕ್ತಿ ಯಾರಪ್ಪ ಅಂತಂದರೆ ಅವರೇ ಏನಪ್ಪ ಅಂತಂದರೆ ಕಲ್ಲಪ್ಪ ಹರಗಡಿ ಸರ್ ಅವರು. ನಾನು ಆ ಸರ್ ಅವರಿಗೆ ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಮೊದಲನೇದಾಗಿ ನಿಮ್ಮ ಶೈಕ್ಷಣಿಕ ಜೀವನ ಎಂಬ ವಿಷಯ ಬಂದಾಗ ಸರ್, ಯಾವ ರೀತಿಯಾಗಿ ನೀವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರ್ತಿ ಮಾಡಿದ್ದೀರಿ? ಅಷ್ಟೇ ಅಲ್ಲದೆ ಯಾವ ರೀತಿಯಾಗಿ ನಿಮ್ಮ ಪ್ರಾಥಮಿಕ ಶಿಕ್ಷಣ ಹೇಗಿತ್ತು? ನಿಮ್ಮ ಸ್ನೇಹಿತರು ಆಗಿರ್ಬೋದು, ಅದೇ ರೀತಿಯಾಗಿ ಶಿಕ್ಷಕರು ಆಗಿರ್ಬೋದು, ಇದರ ಕುರಿತು ಏನಾದರೂ ಹೇಳಿದಿರಾ ಸರ್? ನನ್ನ ಪ್ರಾಥಮಿಕ ಶಿಕ್ಷಣ, ನನ್ನ ಜನ್ಮ 1974ರಲ್ಲಿ ಜನ್ಮ. ಅದು ನಮ್ಮ ರಾಯಭಾಗ್ ಗ್ರಾಮದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಆನೆಬಾವಿ ಕೋಡಿಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗೀತು. ಇಲ್ಲಿ 4ನೇ ಎತ್ತೇವರೆಗೆ ಪ್ರಾಥಮಿಕ ಶಿಕ್ಷಣ. ಕೊನೆಗೆ ರಾಯಭಾಗ ನಗರದಲ್ಲಿ ಪ್ರಾಥಮಿಕ ಶಿಕ್ಷಣ 5, 6, 7 ರಾಯಭಾಗ ನಗರದ ಶಾಲೆಯಲ್ಲಿ, ತಾಲೂಕಾ ಶಾಲೆಯಲ್ಲಿ ಶಿಕ್ಷಣ ಮುಗಿಸ್ಕೊಂಡು ಮಾಧ್ಯಮಿಕ ಶಿಕ್ಷಣ RVR ಹೈಸ್ಕೂಲ್ ರಾಯಭಾಗ್ ಅಲ್ಲಿ ಮಾಧ್ಯಮಿಕ ಶಿಕ್ಷಣ ಹೈಸ್ಕೂಲ್ SSLCವರೆಗೆ ಮಾಡಿ ಕೊನೆಗೆ ನಾನು ಕಾಲೇಜ ಹಾರುಗೆರೆ ಮಹಾವಿದ್ಯಾಲಯ ಹಾರುಗೆರೆ ಒಳಗೆ ಕಾಲೇಜ್ ಶಿಕ್ಷಣ ಅಂದರೆ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಶಿಕ್ಷಣಶಾಸ್ತ್ರದಲ್ಲಿ ಮಾಡಿದ್ದು ನನ್ನ ವಿಶೇಷ. ಅಂದರೆ ಈ ರಾಯಭಾಗ್ ನಗರದಲ್ಲಿ ಶಿಕ್ಷಣಶಾಸ್ತ್ರ ಇರಲಿಲ್ಲ, ಅದಕ್ಕೆ ಶಿಕ್ಷಣಶಾಸ್ತ್ರನ ಆಯ್ಕೆ ಮಾಡ್ಕೊಂಡು ರಾಯಭಾಗ್ ಹಾರುಗೆರೆ ನಗರದಾಗ ಇರುವಂಥ ಶಿಕ್ಷಣಶಾಸ್ತ್ರ ಆಯ್ಕೆ ಮಾಡ್ಕೊಂಡು PUC ವ್ಯಾಸಂಗ ಮುಗಿಸ್ತೇನೆ. ಅಂದರೆ ಶಿಕ್ಷಣಶಾಸ್ತ್ರದಲ್ಲಿ ಇಲ್ಲಿ ರಾಯಭಾಗದಲ್ಲಿ ಸೌಲಭ್ಯ ಇರದೇ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನೀವು ಹರುಗೆರೆಯಲ್ಲಿ ಹೋಗಿ ಒಂದು ಶಿಕ್ಷಣವನ್ನು ಮುಗಿಸ್ತೀರಿ ಅಂತ ಹೇಳ್ಬೋದು ಸರ್. ತುಂಬ ಚೆನ್ನಾಗಿದೆ ಸರ್. ಅದೇ ರೀತಿಯಾಗಿ ಸರ್, ನೀವು ಈಗ ಈ ಒಂದು ಕೃಷಿ ಅಭಿವೃದ್ಧಿಯಲ್ಲಿ ಸಾಕಷ್ಟು ಕಾರ್ಯವನ್ನು ಮಾಡಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಈ ಕಾರ್ಯವನ್ನು ಮಾಡ್ತಾ ಇರುವಾಗ ನಿಮಗೆ ದೊರೆತಕ್ಕಂತಹ ಪ್ರಶಸ್ತಿಗಳ ಬಗ್ಗೆ ಏನಾದರೂ ಹೇಳಿದಾರಾ ಸರ್ ನೀವು? ಪ್ರಶಸ್ತಿಗಳು, ಸಣ್ಣ ಪುಟ್ಟ ಪ್ರಶಸ್ತಿಗಳು ನಮ್ಮ ಕಾರ್ಯ ಗಮನಿಸಿ ಒಂದಿಷ್ಟು ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಬೆಳಗಾವಿಯಲ್ಲಿ ನಡೀತಕ್ಕಂಥ ಫಲಪುಷ್ಪ ಪ್ರದರ್ಶನ ಜಿಲ್ಲಾ ಮಟ್ಟದ ಪ್ರಶಸ್ತಿ, ಅದು ಜಂಟಿ ಕೃಷಿ ನಿರ್ದೇಶಕರ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಆಯೋಜನೆ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಒಂದು ತೋಟಗಾರಿಕಾ ಬೆಳೆಯಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಒಂದು ಜಿಲ್ಲಾ ಮಟ್ಟದ ಪ್ರಶಸ್ತಿ 1, 2, 3 ನಮಗೆ ಸಿಕ್ಕಿದ್ದು ಬಹಳ ವಿಶೇಷ, ಸಂತೋಷದ ವಿಷಯ ಅಂತ ಹೇಳ್ಬೋದು ಸರ್. ಸರ್, ಈಗ ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂತಹ APMC ಕಾಯ್ದೆ ತಿದ್ದುಪಡಿ ಏನಿದೆ ಅಲ್ರಿ ಸರ್, ಈ ಒಂದು ಕಾಯ್ದೆಯಲ್ಲಿ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇದೊಂದು ರೈತ ಸ್ನೇಹಿ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಸರ್. ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಅಂತ ಹೇಳಿ ಕೇಳ್ಬೋದಾ? APMC
ಸುಧಾರಣಾ ಕಾಯ್ದೆ ತಂದಂಥದ್ದು ಇದು ರೈತ ಸ್ನೇಹಿ ಅಂತ ಅಲ್ಲ. ಯಾಕೆಂದರೆ ಅಖಿಲ ಭಾರತ ಮಟ್ಟದಲ್ಲಿ ಭಾರತೀಯ ಕಿಸಾನ್ ಸಂಘ ಈ ವಿಷಯವಾಗಿ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಹೋರಾಟವನ್ನು ಕೈಗೊಂಡು ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದು ರದ್ದು ಮಾಡಬೇಕು. ಈ ಕಾಯ್ದೆ ಯಾವುದೇ ಥರದ ಪೂರಕವಾದ ಒಂದು ವಾತಾವರಣ, ಒಂದು ಅನುಕೂಲಕರ ರೈತರಿಗೆ ಕಲ್ಪಿಸಿಕೊಡೋದಿಲ್ಲ. ಅದಕ್ಕೆ ಇದನ್ನು ರದ್ದು ಮಾಡಬೇಕಾದ್ರೆ ಅಖಿಲ ಭಾರತ ಮಟ್ಟದಲ್ಲೇ ಹೋರಾಟ ಆಗಿದೆ. ಅದನ್ನು ಯಾಕೆ ರದ್ದು ಮಾಡಬೇಕು? ಈ ಕಾಯ್ದೆ ನೀವು ಒಂದು ಗೂಢಾರ್ಥ ನೋಡಬೇಕು. BJP ಕೇಂದ್ರ ಸರ್ಕಾರದ BJP ಸರ್ಕಾರ ಇರೋದರಿಂದ ಜಾರಿ ತಂದಂಥ ಕಾಯ್ದೆ ಅದನ್ನು ಎಲ್ಲ ರಹಸ್ಯ ಇಟ್ಕೊಂಡಿದ್ದಾರೆ. ಯಾರು ಈ ಕಾಯ್ದೆಯನ್ನು ಯಾವ ಅಂಶಗಳನ್ನ ತೆಗೆದುಹಾಕಿದ್ದೀವಿ ಮತ್ತು ಯಾವ ಅಂಶವನ್ನು ಸೇರಿಸಿದ್ದೀವಿ ಅನ್ನೋದ್ರ ಬಗ್ಗೆ ಎಲ್ಲಿ ಸ್ಪಷ್ಟೀಕರಣ ಯಾರೂ ಕೊಟ್ಟಿಲ್ಲ, ಸ್ಪಷ್ಟವಾದ ನಿರ್ಧಾರ ಕೊಟ್ಟಿಲ್ಲ ಅಂತ ಹೇಳಿದ್ರು. ಕಾಯ್ದೆ ತಿದ್ದುಪಡಿ ಆಗ್ಯದ, ಒಳ್ಳೆಯದು. ಆದರೆ ಯಾವ ಅಂಶವನ್ನು ತೆಗೆದಿದ್ದೀವಿ, ಯಾವ ಒಳ್ಳೆಯ ಅಂಶ ಸೇರಿಸಿದ್ದೀವಿ ಇಲ್ಲಿವರೆಗೆ ಯಾರೂ ಹೇಳಿಲ್ಲ. ಹಾಂ, ಅದು ಯಾವ ಒಳ್ಳೆಯ ಅಂಶಗಳು ಇದ್ದಾವೋ ಅದರ ಬಗ್ಗೆ ರೈತರಿಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಒಂದು ಈ ಪತ್ರಿಕಾ ಅಥವಾ ಈ ಮಾಧ್ಯಮದ ಮುಖಾಂತರ ಅದನ್ನು ರೈತರಿಗೆ ತಿಳಿಪಡಿಸ್ಬೇಕು. ಅಂದರೆ ರೈತರು ಈಗ ಏನಪ್ಪ ಅಂತಂದರೆ ಸಾಕಷ್ಟು ಮಾಹಿತಿ ರೈತರಿಗೆ ಸೌಲಭ್ಯವನ್ನು ದೊರಕ್ತಾ ಇಲ್ಲ, ತಿಳಿತಾ ಇಲ್ಲ. ಈ ಕಾರಣದಿಂದಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇವೆ ಅಂತ ಹೇಳ್ತಾ ಇದ್ದೀರಿ ಸರ್. ಅದು ಈ ವ್ಯವಸ್ಥೆಯನ್ನು APMC ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸಬೇಕು, ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಆಹ್ವಾನಿಸಬೇಕು, ರೈತರ ಉತ್ಪಾದನೆಯನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಂದ ಖರೀದಿ ಮಾಡೋದರಿಂದ ಸರ್ಕಾರದ ಹಿಡಿತ ಇರಲಾರ್ದೆ ಇರೋದರಿಂದ ಅದಕ್ಕೆ ಜಾಸ್ತಿ ಬೆಲೆ ಸಿಗ್ತದೆ ಅನ್ನೋ ಕಲ್ಪನೆ BJP ಇರಲಿ, ಕಾಯ್ದೆ ಜಾರಿಗೆ ತಂದಂಥವ್ರದ್ದು. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳದ್ದು ಅವ್ರಿಗೆ ಈ ಥರದ್ದು ಯಾವುದೇ ಕಲ್ಪನೆ ಇಲ್ಲ. BJP ಜಾರಿಗೆ ತಂದರೆ ವಿರೋಧಿಸಬೇಕು ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದು ಅವರಲ್ಲಿ ಉದ್ದೇಶನ ನಮಗೆ ಕಾಣಿಸ್ತಾ ಇಲ್ಲ. ಹೌದು ಸರ್, ಅಂದರೆ ನಿಮ್ಮ ಪ್ರಕಾರ ಈ ಒಂದು APMC ಕಾಯ್ದೆಗೆ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಅಂತ ವ್ಯಕ್ತಪಡಿಸ್ತೀವಿ. ಯಾಕಂದ್ರೆ ಸರ್ಕಾರದ ಸುಪರ್ದಿ ಒಳಗೆ, ಸರ್ಕಾರದ ನಿಯಂತ್ರಣದೊಳಗೆ APMC ಇರ್ತದೆ. ಇಷ್ಟು ಸರ್ಕಾರ ನಿಯಂತ್ರಣ ಒಳಗೆ ಇದ್ರೂ ಇಲ್ಲಿವರೆಗೆ ಯಾವುದೇ ಥರದ ಕೃಷಿಕರ ಉದ್ಧಾರ ಮಾಡೋಕ್ಕೆ ಸಾಧ್ಯ ಆಗದೇ ಇರಲಿಲ್ಲ. ಹಾಂ, ಆಗಿಲ್ಲ. ಇನ್ನು ಇದನ್ನು ಬದಲಾವಣೆ ಮಾಡಿ ಖಾಸಗೀಕರಣ ಮಾಡಿದ್ರೆ ಯಾವುದೂ ಸಾಧ್ಯ ಇಲ್ಲ. ಸುಮಾರು 10 ವರ್ಷದಿಂದ ಬಿಹಾರ ರಾಜ್ಯ ಒಳಗೆ ಈ APMC ಕಾಯ್ದೆಯನ್ನು ತೆಗೆದು ಪ್ರಾಯೋಗಿಕವಾಗಿ ನೋಡ್ಬೇಕಂತೇಳಿ. ಹಾಂ ಸರ್, ಬಿಹಾರ ರಾಜ್ಯ ಕಾಯ್ದೆ ತೆಗೆದ ಅದನ್ನು ಖಾಸಗೀಕರಣ ಕೊಟ್ಟರು 10 ವರ್ಷನಾಗ ಯಾವ ಥರದ ಬದಲಾವಣೆಯೂ ಅಲ್ಲಿ ಕಂಡಿಲ್ಲ. ಅದಕ್ಕೆ ಇನ್ನು ದೇಶದೊಳಗೆ ಯಾವ ಥರ ಬದಲಾವಣೆ ಆಗೋಕ್ಕೆ ಸಾಧ್ಯ ಅದ ಅನ್ನೋದು ನಮ್ಮ ವಾದ. ಸರ್, ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ನಿಮಗೆ ಪರಿಸರ ಸ್ನೇಹಿ ಅಂತ ಹೇಳಿ ನಾವು ಕರಿತೀವಿ. ಈ ಪರಿಸರ ಸ್ನೇಹಿಯಲ್ಲಿ ನೀವು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಹೇಳ್ಬೋದಾ ಸರ್? ಅಂತಂದರೆ ಸಸಿಗಳನ್ನ ನೆಡುವುದಾಗಲಿ, ಅವುಗಳ ಪಾಲನೆ ಪೋಷಣೆಯಲ್ಲಿ ನಿಮ್ಮ ಪ್ರಮುಖ ಪಾತ್ರವನ್ನು ಯಾವ ರೀತಿಯಾಗಿ ವಹಿಸಿದ್ದೀರಾ ಸರ್ ನೀವು? ನಾವು ಪರಿಸರದ ಬಗ್ಗೆ ನಾನು ಬಾಲ್ಯದಿಂದಲೇ ಹೆಚ್ಚಿಗೆ ಆಸಕ್ತಿ ಇರೋದರಿಂದ ನಮ್ಮ ಸುತ್ತಮುತ್ತ ಇರುವಂಥ ಪ್ರಕೃತಿ ಇವತ್ತು ಹಚ್ಚ ಹಸಿರಾಗಿರಬೇಕು, ವೈವಿಧ್ಯಮಯವಾಗಿರಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ನನಗೆ ಸಾಧ್ಯ ಆದ ಮಟ್ಟಿಗೆ ನಮ್ಮ ಎಲ್ಲ ಗೆಳೆಯರೊಂದಿಗೆ ಮತ್ತು ಸಹಪಾಠಿಗಳೊಂದಿಗೆ ಸೇರಿಕೊಂಡು ಹಲವಾರು ಕಡೆ ಈ ಪರಿಸರ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಿದ್ದೀವಿ. ಒಂದು ರಾಯಭಾಗದ ಅರಣ್ಯ ಇಲಾಖೆ ಜಮೀನೊಳಗೆ 10 ಎಕರೆ ಜಮೀನು ತೊಗೊಂಡು ಆ ಜಮೀನೊಳಗೆ ಸುಮಾರು ವೈವಿಧ್ಯಮಯ ಗಿಡಗಳನ್ನ ನೆಟ್ಟು ಅದಕ್ಕೆ ನಾವೇ ಪಾಲನೆ ಪೋಷಣೆ, ನೀರು ಹಾಕೋದು ನಮ್ಮ ಸಂಘಟನೆ ಕಡೆಯಿಂದನೇ ಮಾಡಿದ್ದೊಂದು ಖುಷಿ ಅದು. ಆದರೂ ಆ ಕಾರ್ಯ ಎಲ್ಲರೂ ಪೂರ್ತಿ ಕೈ ಜೋಡಿಸಿದ ಕಾರಣ ನಿಧಾನಗತಿಯಲ್ಲಿ ಹೊಂಟದ. ಆದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ವಿ ಅನ್ನೋ ಒಂದು ತೃಪ್ತಿ ಅದ. ಸರ್, ಯಾವ್ಯಾವ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಸಸಿಗಳನ್ನ ನೆಟ್ಟಿದ್ದಾರೆ ಸರ್? ಅಥವಾ ಈ ಒಂದು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಏನಾದರೂ ಮಾಡಿದ್ದೀರಾ ಸರ್ ನೀವು? ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಇದನ್ನು ನನಗೆ ತಿಳಿದ ಮಟ್ಟಿಗೆ ಪರಿಸರವನ್ನು ಪ್ಯಾಟೆಯವರಿಗೆ ಹೇಳೋಕ್ಕಿಂತನೂ ಈ ಪರಿಸರದಲ್ಲಿ ಇರೋರಿಗೇ ಹೇಳೋದು ಭಾಳ ಸೂಕ್ತ ಅಂತ ಅನಿಸಿ ಈ ಪರಿಸರ ಪಾಠವನ್ನು ಕೃಷಿಕರಿಗೆ ಹೇಳಬೇಕು ಅನ್ನಿಸ್ತದೆ ನಾನು. ಯಾಕಂದ್ರೆ ಅವರ ತಮ್ಮ ವೃತ್ತಿ ಕೃಷಿ ಇರೋದರಿಂದ, ಗಿಡ ಮರಗಳು ಕೂಡ ಅವರು ಇರೋದರಿಂದ ಅವರಿಗೆ ಹೇಳಿಕೊಟ್ರೆ ಅದು ಸಕ್ಸಸ್ ಆಗ್ತದೆ ಅನ್ನೋ ಒಂದು ಕಲ್ಪನೆ ನಮಗೆ ಬಂದ. ಈಗೀಗ ಏನು ಮಾಡಾಕತ್ತೀವಿ, ಹೆಚ್ಚಿಗೆ ಕೃಷಿಕರಿಗಿನ ಗಿಡ ಮರಗಳದ ಮಹತ್ವ ಅದನ್ನು ಹೇಳಿಕೊಟ್ಟು ಅವರು ನೀವು ಎಲ್ಲೋ ಹೋಗಿ ಒಂದು ಗಿಡ ನೆಟ್ಟು ಫಾರೆಸ್ಟ್ದಾಗ ಅಥವಾ ರೋಡ್ ಸೈಡ್ ಗಿಡ ನೆಡೋಕ್ಕಿಂತನೂ
ನಿಮ್ಮ ಭೂಮಿ ಒಳಗನ ಗಿಡ ಬೆಳೆಸಿ ಅದೊಂದು ಮಾದರಿಯಾಗಿ ನಿಮಗೆ ಸಿಗುವಂಥ ಆಮ್ಲಜನಕ, ಗಿಡಗಳು ಮತ್ತು ಅಲ್ಲಿ ಬರುವಂಥ ಪಕ್ಷಿ, ಈ ಥರ ಒಂದು ಇಟ್ಕೊಂಡ ನೀವು ಆನಂದ ಪಡಿಬೋದು. ಅದಕ್ಕೆ ನೀವು ಬೇರೆಯವ್ರ ಆನಂದ ಮಾಡೋ ಸಂಬಂಧ ನಿಮ್ಮ ಕಾರ್ಯ ಕೆಲಸ ವ್ಯರ್ಥ ಮಾಡ್ಕೋಕಿರ್ತೀನಿ. ನಿಮ್ಮ ಪರಿಸರದೊಳಗೆ ಪರಿಸರ ಸಂರಕ್ಷಣೆ ಆಗಲಿ ಮತ್ತು ಗಿಡ ಮರ ನೆಡ್ರಿ ಅಂತ ಒಂದು ಆಂದೋಲನ ಥರನ ಮಾಡ್ತಾಯಿದ್ವಿ. ತುಂಬ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಸರ್. ಸರ್, ಈಗ ನೀವು ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಸಾಕಷ್ಟು ಕಾರ್ಯವನ್ನು ಮಾಡಿದಿರಿ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ ಸರ್. ಸಾಕಷ್ಟು ರೋಗಿಗಳು ಇದರಿಂದ ಗುಣಮುಖರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಸರ್. ಈ ಒಂದು ವಿಷಯದಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದೀರಿ? ನಾನು ಆಯುರ್ವೇದ ಒಂದು ರೋಚಕ ವಿಷಯ ಏನದ. ಆಯುರ್ವೇದಕ್ಕೆ ಬರಬೇಕಾದ್ರೆ ನಾನು ಒಂದು ರೋಗಿ ಆಗಿ ಅಲೋಪತಿ ಚಿಕಿತ್ಸೆ ಪಡೆಯುವಾಗ ಒಂದು ಸಲ ನಾನು ಅಸ್ತಮಾ ಆಗಿ ಒಂದು ಹಾಸ್ಪಿಟ್ಲ್ನಾಗ ಅಡ್ಮಿಟ್ ಇರಬೇಕಾದ್ರೆ ಅಲ್ಲಿ ಒಂದು 7-8 ದಿವಸ ನಾನು ಅಡ್ಮಿಟ್ ಇದ್ರೂ ನನ್ನ ರೋಗ ಯಾವುದೇ ಥರ ನಿಯಂತ್ರಣಕ್ಕೆ ಬರಲಿಲ್ಲ, ಗುಣ ಆಗಲಿಲ್ಲ. ಅದಕ್ಕೆ ಬಂದ ಒಂದು ರಾಯಬಾಗದಾಗ ಒಬ್ಬರು ಆಯುರ್ವೇದ ಔಷಧ ಕೊಟ್ಟರು. 120 ರೂಪಾಯಿದು ಔಷಧ ತೊಗೊಂಡು ಅದು ಮರುದಿವಸ ಗುಣ ಆಯಿತು. ಅವಾಗ ಗೊತ್ತಾಯಿತು ಆಯುರ್ವೇದದಾಗ ಎಷ್ಟು ಶಕ್ತಿ ಇದೆ. ಆವಾಗ ಅಲ್ಲಿಂದ ಆಯುರ್ವೇದಕ್ಕೆ ಹೆಚ್ಚು ಒಲವು ಬಂದ ಆಯುರ್ವೇದ ಅಭ್ಯಾಸ ಮಾಡೋದು. ಬೇರೆ ಬೇರೆ ಶಿಬಿರಗಳು ಬೆಂಗಳೂರಿನಲ್ಲಿ ಆಯುರ್ವೇದ ಶಿಬಿರ ಒಂದು 5 ದಿವಸ ಆಯುರ್ವೇದ ಶಿಬಿರಗಳಿಗೆ ಅಟೆಂಡ್ ಆಗಿ ಅಲ್ಲಿ ಸಿಕ್ಕಂಥ ಆಯುರ್ವೇದ ತಜ್ಞರ ಮಾರ್ಗದರ್ಶನ ತೊಗೊಂಡು ನಾನೇ ಯಾಕೆ ಈ ಥರದ್ದು ಅಂಗಡಿ ಮಾಡಬಾರ್ದು, ಹೆಚ್ಚಿನ ಜನರಿಗೆ ನನ್ನಿಂದನ ಚಿಕಿತ್ಸೆಯನ್ನು ಕೊಡೋದು ಸಹಾಯ ಆಗಬಾರ್ದು ಅನ್ನೋ ಇಟ್ಕೊಂಡು ಅಂಗಡಿನ ಪ್ರಾರಂಭ ಮಾಡಿ ಆ ಅಂಗಡಿ ಮೂಲಕನ ಆಯುರ್ವೇದ ಅಂಗಡಿ ಮೂಲಕನ ಸಾಕಷ್ಟು ಜನರಿಗೆ ಔಷಧ ಉಪಚಾರ ಕೊಟ್ಟಿದ್ವಿ. ತುಂಬ ಒಳ್ಳೆಯ ವಿಷಯ ಸರ್. ಯಾಕಂತಂದರೆ ತಮ್ಮ ಜೀವನದಲ್ಲಿ ತಮಗೆ ಆದಂತಹ ಅನುಭವದೊಂದಿಗೆ ಈ ಒಂದು ಕಾರ್ಯವನ್ನು ಮಾಡಿದಿರಲ್ಲ ಸರ್, ಇದೊಂದು ಒಳ್ಳೆಯ ವಿಷಯ. ಯಾಕಂತಂದರೆ ಇವತ್ತು ಒಬ್ಬ ವ್ಯಕ್ತಿಗೆ ಸ್ವಲ್ಪ ಏನಾದರೂ ಆಯ್ತಂದರೆ ಮೆಡಿಸಿನನ್ನು ತೊಗೊಂಡ್ಬಿಡ್ತಾರೆ. ಆದರೆ ಆಯುರ್ವೇದದಲ್ಲಿ ಇದರತಕ್ಕಂತಹ ಮಹತ್ವ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಸರ್. ಅದಕ್ಕೆ ನೀವು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ ಸರ್. ಇದಕ್ಕೆ ಈ ಒಂದು ವಿಷಯದಲ್ಲಿ ಕೆಲವೊಂದಿಷ್ಟು ಶಿಬಿರಗಳನ್ನಾದರೂ ಅಟೆಂಡ್ ಮಾಡಿದ್ದೀರಾ ಸರ್ ನೀವು? ಆಯುರ್ವೇದ ಶಿಬಿರ ನಮ್ಮ RSSನ ಒಂದು ಗುರುಕುಲ, ಚೆನ್ನೈನಹಳ್ಳಿ ಗುರುಕುಲದಲ್ಲಿ ಪ್ರತಿ ವರ್ಷ ಒಂದು ಆಯುರ್ವೇದ ಆರೋಗ್ಯ ಶಿಬಿರ ಅಂತ ಇರ್ತದೆ. 4 ದಿನದ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿದಾಗ ಈ ಥರದ ಆಳ ಅಗಲ ಆಯುರ್ವೇದ ಎಷ್ಟೈತೆ ಅನ್ನೋದು ಗೊತ್ತಾಯಿತು. ಹೀಗಾಗಿ ಅಲ್ಲಿ ಕೆಲವರು ನನಗೆ ಪರಿಚಯ ಆಗಿ ಈ ಆಯುರ್ವೇದ ಒಳಗೆ ಹೆಚ್ಚಿನ ಜಗತ್ತಿಗಿನೇ ಆಯುರ್ವೇದ ಏನನ್ನು ಕೊಡುವಂಥ ರವಿಶಂಕರ್ ಗುರೂಜಿಯವರು ಒಬ್ಬರು ಶಿಷ್ಯರ ಪರಿಚಯ ಆಗಿ ಅವರ ಸಂಸ್ಥೆಯಿಂದನೇ ನಾನು ಆಯುರ್ವೇದ ಔಷಧಿಗಳನ್ನು ತೊಗೊಂಡು ಅವ್ರಿಗೆ ಮಾರೋದು. ಮತ್ತು ಅವರು ನಮ್ಮ ಜಗತ್ತಿನ ಪ್ರಾಚೀನ ವೈದ್ಯ ಪದ್ಧತಿಯಾದಂಥ ನಾಡಿ ಚಿಕಿತ್ಸೆ ರವಿಶಂಕರ ಆಶ್ರಮದಲ್ಲಿ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಕೊಡ್ತಾರ ಅನ್ನೋದು ಗೊತ್ತಾಗಿ ಸುಮಾರು ನಾನು ಅಲ್ಲಿ ನಾಡಿ ವೈದ್ಯರನ್ನು ಕರೆಸಿಕೊಂಡು ಸುಮಾರು ರಾಯಭಾಗ ನಗರದಲ್ಲಿ 4 ವರ್ಷ ನಾಡಿ ಚಿಕಿತ್ಸೆ ಶಿಬಿರಗಳನ್ನು ಮಾಡಿದ್ದೀನಿ. ತುಂಬ ಒಳ್ಳೆಯ ಕಾರ್ಯ ಸರ್. ಸರ್, ಈಗ ಪ್ರಕೃತಿ ಎಂಬ ವಿಷಯ ಬಂದಾಗ ಕೆಲವೊಂದಿಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಕೇವಲ ಸಸಿಗಳನ್ನ ನೆಡುವುದು, ಅವುಗಳ ಪಾಲನೆ ಪೋಷಣೆ ಮಾಡುವುದು ಇದೇ ಒಂದು ಪ್ರಕೃತಿ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಸರ್. ನಿಮ್ಮ ಅಭಿಪ್ರಾಯ ಏನು ಸರ್? ಈ ಪ್ರಕೃತಿಗೆ ತಕ್ಕಂತೆ ನೀವು ಏನಾದರೂ ಹೇಳೋದಿರಾ ಇದ್ರ ಬಗ್ಗೆ? ಪ್ರಕೃತಿ ಗಿಡ ಮರ ಅಷ್ಟೇ ಅಲ್ಲ, ಪ್ರಕೃತಿ ಒಳಗೆ ಸಾಕಷ್ಟು ಸೂಕ್ಷ್ಮ ಜೀವಜಂತುಗಳಿದಾವ, ಪ್ರಾಣಿ ಪಕ್ಷಿಗಳಿದಾವೆ, ಅದಕ್ಕಾದಂಥ ಸ್ವತಂತ್ರದ. ಹೀಗಾಗಿ ಇದು ಎಲ್ಲ ಸೇರಿ ಅದರೊಳಗೆ ನಮ್ಮದು ಒಂದು ಭಾಗ ಅಷ್ಟೆ. ಮನುಷ್ಯಂದ ಆ ಪ್ರಕೃತಿ ಒಳಗೆ ನಮ್ಮದು ಒಂದು ಭಾಗ. ಈಗ ಎಲ್ಲರದು ಕಸಗೊಂಡ ನಾವು ಎಲ್ಲ ಪ್ರಕೃತಿ ಅಂತ ತಿಳ್ಕೊಂಡೇನು ಹೊಂಟಿದ್ದೀವಿ. ಹೀಗಾಗಿ ಪ್ರಕೃತಿ ಹಾಳಾಗ್ಯದ. ಅಂದರೆ ಪ್ರಕೃತಿ ಅಂದ್ರೆ ಜಲ, ನೀರು ಬರ್ತದೆ, ಮಳೆ, ಪ್ರಕೃತಿ ನಿಯಮದ ಪ್ರಕಾರ ಎಲ್ಲ ನಿಯಮದ ಪ್ರಕಾರ ಆದ್ರೇ ಅದು ಪ್ರಕೃತಿ ಅಂತ. ಅದಕ್ಕೆ ಪ್ರಕೃತಿ ಪೂರ್ತಿ ಕೆಟ್ಟು ಹೋಗಿರುವುದರಿಂದ ಈಗ ನಾವು ಗಿಡ ನೆಡುವಂಥ ಅವಶ್ಯಕತೆ ಬಂದದ. ಗಿಡ ನೆಡಬೇಕಾದ್ರೆ ಮೊದಲು ನಾವು ಹಾಳು ಮಾಡಿದ್ದೀವಿ, ಅದನ್ನು ಪುನರ್ಸ್ಥಾಪನೆ ಮಾಡಬೇಕಾದಂಥ ಕೆಲಸ ಈಗ ಆಗಬೇಕಾಗಿದೆ. ಅದರ ಒಳಗೆ ಹೆಚ್ಚಿನ ಯುವಕರ ಪಾತ್ರ ಬಹಳ ಮುಖ್ಯ. ಪ್ರಕೃತಿ ಒಳಗೆ ತಿಳ್ಕೊಂಡವರು ಹೆಚ್ಚು ಹಾಳು ಮಾಡ್ತಾರೆ ಪ್ರಕೃತಿಯನ್ನು. ಸುಮಾರು ಪ್ರತಿ ಜಗತ್ತಿನೊಳಗೆ ಪ್ರತಿ ದಿವಸ 20,000 ಹೆಕ್ಟರ್ ಅರಣ್ಯ ನಾಶ ಆಗ್ತದೆ. ಅರಣ್ಯ ನಾಶ ಆಗೋಕ್ಕೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳು
ಅರಣ್ಯನ ನಾಶ ಮಾಡೋಕ್ಕೆ ಕಾರಣ ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು ಮಾಡೋದ್ರಿಂದ ಅರಣ್ಯ ನಾಶ ಆಗ್ತದೆ. ಅಲ್ಲಿ ಅರಣ್ಯ ಕಡಿದು ದೊಡ್ಡ ಹೆದ್ದಾರಿ ಮಾಡ್ತಾರೆ, ದೊಡ್ಡ ದೊಡ್ಡ ಡ್ಯಾಮ್ಗಳು ಮಾಡ್ತಾರೆ, ಅಲ್ಲಿ ಇರುವಂಥ ಅರಣ್ಯ ಸಸ್ಯಗಳನ್ನೆಲ್ಲ ಕಡಿತಾರೆ. ಇನ್ನು ದೊಡ್ಡ ದೊಡ್ಡ ಥರ್ಮಲ್ ಪ್ರಾಜೆಕ್ಟ್ ಅಂತ ಪರಿಸರದೊಳಗೆ ಪ್ರಾಜೆಕ್ಟ್ನ ಹಾಕಿ ಲಕ್ಷಾಂತರ ಹೆಕ್ಟರ್ನ ಅರಣ್ಯ ಕಡಿತಾರೆ, ರೆಸಾರ್ಟ್ ಮಾಡ್ತಾರೆ, ಪ್ರವಾಸಿ ಸ್ಥಳ ಮಾಡ್ತಾರೆ. ಹೀಗಾಗಿ ಅರಣ್ಯ ಪ್ರತಿ ವರ್ಷ ಅರಣ್ಯ ಕಮ್ಮಿ ಆಗ್ತಾ ಆಗ್ತಾ ಬಹಳ ಒಂದು ಅತಿರೇಕಕ್ಕೆ ಹೋಗಿದೆ ಮಾನವನ ಕ್ರೌರ್ಯ. ಹಾಂ, ಅಂದರೆ ಈಗ ಯಾವುದೇ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಅಭಿವೃದ್ಧಿ ಅಷ್ಟೇ, ಆದರೆ ಅದರ ಹಿಂದೆ ಏನೇನಪ್ಪ ಅಂತಂದರೆ ಹಿಂದೆ ಏನೇನು ಯಾವ ರೀತಿಯಾಗಿ ಸಸಿಗಳನ್ನ ಕಡಿದಿದ್ದೀವಿ ಅದಂತೂ ಯಾರು ನೋಡ್ತಾ ಇಲ್ಲ. ಅಂದರೆ ಜೀವ ಸಂಕುಲಗಳಲ್ಲಿ ಮಾನವನ ಒಂದು ಭಾಗ ಪ್ರಕೃತಿಯಲ್ಲಿ ಕೇವಲ ಒಂದು ಭಾಗ ಮಾನವೊಂದು ಅಂತ ಹೇಳ್ತಾ ಸರ್. ಯಾಕಂದರೆ ಎಲ್ಲ ನಮ್ಕಿಂತನೂ ಹೆಚ್ಚು ಪ್ರಕೃತಿಗೆ ಪೂರಕವಾಗಿರುವಂಥವು ಸಣ್ಣ ನಮಗೆ ಕಾಣುವಂಥ ಕೆಲವು ಪ್ರಾಣಿ ಪಕ್ಷಿಗಳು, ಅದರ ಕೆಳಗಿರುವಂಥ ಸೂಕ್ಷ್ಮ ಜೀವಿಗಳು ನಮ್ಮ 80% ಪ್ರಕೃತಿಗೆ ಕೊಡುಗೆ ಕೊಡ್ತಾವೆ. ಕಣ್ಣಿಗೆ ಕಾಣಲಾರದಂಥ ಪ್ರಕೃತಿ ಒಳಗಿರೋಂಥ ಸೂಕ್ಷ್ಮ ಜೀವಿಗಳು, ಅದಾಗ ಶಿಲೀಂಧ್ರ ಇರ್ಬೋದು, ಬ್ಯಾಕ್ಟೀರಿಯಾಗಳು ಇರ್ಬೋದು, ಪ್ರೋಟೋಜೋವಾಗಳು ಇರ್ಬೋದು, ಈ ಥರದ್ದು ವೈರಸ್ಗಳು ಇರ್ಬೋದು. ಇದ್ರದ್ದು ಸಮತೋಲನ ತಪ್ಪಿ ಸಾಕಷ್ಟು ರೋಗಗಳ ಬರಾಗತ್ತವೆ. ಅಂದ್ರೆ ಪರಿಸರ ಸಮತೋಲನ ತಪ್ಪಿದೆ, ಆಹಾರದ ಕೊರತೆ ಆಗ್ತಾಯಿದೆ. ಪರಿಸರದ ಒಳಗೆ ಪ್ರಕೃತಿ ಒಳಗೆ ಪಶು ಪಕ್ಷಿಗಳಿಗೆ ಆಹಾರ ಸಿಗ್ತಾಯಿದೆ. ಹೀಗಾಗಿ ಬೇರೆ ಆಹಾರನ ಹುಡುಕೋತ ಕೀಟಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಬೆಳೆಗಳ ಮೇಲೆ ಕೀಟಗಳು ಜಾಸ್ತಿ ಬರಾಗತ್ತವೆ ಮೊದಲಿನಕ್ಕಿಂತನೂ. ಯಾಕಂದ್ರೆ ಅವರಿಗೆ ಮೂಲ ಆಹಾರ ಅಲ್ಲಿ ದೊರೀತಾ ಇಲ್ಲ. ಹೀಗಾಗಿ ಆಹಾರ ಹುಡ್ಕೊಂಡು ಬೇರೆ ಒಂದು ಬೆಳೆ ಮೇಲೆ ಅವರು ಆಕ್ರಮಣ ಮಾಡಿ ಅವರ ಆಹಾರ ಕೊಂಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಆ ಒಂದು ಕೀಟ ಹೆಚ್ಚಾಗೋದ್ರಿಂದ, ಇದು ರೋಗ ಕೀಟ ಹೆಚ್ಚಾಗೋದ್ರಿಂದ ಕೃಷಿ ಮೇಲೆ ಬಹಳ ದೊಡ್ಡ ಗಡಪ್ರಹಾರವನ್ನು ಆಗ್ತದೆ ಅನ್ಬೋದು. ಅಂತಂದರೆ ಈ ಮಾನವನ ಕೆಟ್ಟ ಮಾನವನ ಸ್ವಾರ್ಥ ಭಾವನೆಯಿಂದ ಇವತ್ತು ಪ್ರಕೃತಿಯನ್ನು ನಾವೇ ನಾಶ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಸರ್? ಸರ್, ಈಗ ರೈತರು ಬೆಳೆ ಬೇಗನೆ ಬರಬೇಕಂತ ಹೇಳಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ ಸರ್, ಆದರೆ ಸಾವಯವ ಕೃಷಿಯನ್ನು ಹೆಚ್ಚಾಗಿ ಮಾಡ್ತಾ ಇಲ್ಲ. ಈ ಒಂದು ಸಾವಯವ ಕೃಷಿಯ ಬಗ್ಗೆ ನೀವು ಏನಾದರೂ ಹೇಳುವಿರಾ ಸರ್? ಮುಖ್ಯವಾಗಿ ಸಾವಯವ ಕೃಷಿ ಮೇಲೇ ಹೆಚ್ಚಿಗೆ ಕೆಲಸ ಮಾಡ್ತಿರೋದ್ರಿಂದ ಸಾವಯವ ಕೃಷಿ ಮೇಲೆ ಸಾಕಷ್ಟು ನಮ್ಮ ರೈತರಿಗೆ ತಿಳಿಸ್ಕೊಡ್ಬೇಕು, ಯುವಕರಿಗೆ ತಿಳಿಸ್ಕೊಡ್ಬೇಕು, ಮುಂದೆ ಬರುವಂಥ ಪೀಳಿಗೆಗೆ ತಿಳಿಸ್ಕೊಡ್ಬೇಕಂತ ಈ ಸಾವಯವ ಕೃಷಿಗೇ ಜೀವನ, ಇನ್ನು ಮುಂದೆ ಬರುವಂಥ ಜೀವನ ಅರ್ಪಣೆ ಮಾಡಬೇಕಂತಲೂ ವಿಚಾರ ಮಾಡಿದ್ದೀವಿ. ಈಗಾಗಲೇ ಸುಭಾಷ್ ಪಾಳೇಕರ್ ಅವ್ರದ್ದು ಪದ್ಧತಿಯಾದಂಥ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ZBNF, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಒಂದು ಕಾನ್ಸೆಪ್ಟ್ನೊಳಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಒಳಗೆ ತಂದಂಥ ಯೋಜನೆ ಒಳಗೆ ನಾನು ಕೆಲಸ ಮಾಡಿದ್ದೆ. CA ಕಮ್ಯುನಿಟಿ ಅಸಿಸ್ಟೆಂಟ್ ಆಗಿ 1 ವರ್ಷ ರೈತರಿಗೆ ತರಬೇತಿ, ರೈತರಿಗೆ ಪ್ರವಾಸ, ರೈತರಿಗೆ ಬೇಕಾದಂಥ ಒಳಸುರಿಗಳನ್ನು ತಂದು ಕೊಡೋದು, ಸರ್ಕಾರದ ಅನುದಾನಗಳನ್ನು ಕೊಡುವಂಥ ಕೆಲಸ ಮಾಡಿ 1 ವರ್ಷ ಪೂರ್ತಿ ಮಾಡಿ ಸುಮಾರು ರಾಯಭಾಗ ತಾಲೂಕಿನಲ್ಲಿ ನಮ್ಮ ಒಂದು ಅದರಿಂದ ಕೆಲಸ ಮಾಡಿದಂಥ 105 ರೈತರನ್ನ ನಾವು ಸಾವಯವ ಕೃಷಿ ಏನು ಮತ್ತು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿಗೊಳಿಸಿ ಅವ್ರನ್ನ ಒಂದು ಸಾವಯವ ಕೃಷಿ ಕಡೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇದಲ್ಲದೆ ಸಾವಯವ ಭಾಳ ಅನಿವಾರ್ಯ ಅದ. ಭಯಾನಕ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಆ ರಾಸಾಯನಿಕಗಳಿಂದ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಎಲ್ಲ ಸತ್ತು ಹೊಂಟಿದೆ. ನಾವು ಮಣ್ಣು ಅಂದ್ರೆ ಒಂದು ಭೌತಿಕ ವಸ್ತು ಅಂತ ತಿಳ್ಕೊಂಡಿದ್ವಿ. ಮಣ್ಣು ಅದೊಂದು ಜೀವಂತ. ಅದರೊಳಗೆ 1 ಗ್ರಾಮ ಮಣ್ಣಿನೊಳಗೆ ಸುಮಾರು 300 ಕೋಟಿ ಜೀವಾಣುಗಳು ಇರ್ತಾವೆ. 1 ಗ್ರಾಮ ಮಣ್ಣಿನ, ಒಂದು ಗ್ರಾಮದಲ್ಲಿ 300 ಕೋಟಿ 300 ಕೋಟಿ ಜೀವಾಣುಗಳು ಇರ್ತಾವೆ. ಅದಕ್ಕೆ ನಮ್ಮ ಒಂದು ಬೆಳೆ ಎದ್ದು ನಿಲ್ಲಬೇಕು, ಬೆಳಿಬೇಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜೀವಾಣುಗಳ ಪರಿಶ್ರಮ, ರಾತ್ರಿ ಹಗಲು ಅವು ದುಡಿದಾಗ ಕೆಲಸ ಮಾಡಿದಾಗ ಒಂದು ಗಿಡ ಬೆಳೆದ ಫಲ ಕೊಡ್ತಾವೆ. ಅದು ಏನೋ ಗೊತ್ತಾಗಲ್ಲ ನಮಗೆ, ಅವು ಕಣ್ಣಿಗೆ ಕಾಣಲಾರ್ದಂಥ ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತಿರ್ತವೆ. ಈ ರಾಸಾಯನಿಕವನ್ನು ಬಳಸೋದ್ರಿಂದ ಎಲ್ಲ ಸತ್ತು ನಿರ್ವಂಶ ಆಗಿ ಹೋಗಿದಾವೆ. ಹೀಗಾಗಿ ಇಳುವರಿ ಮೊದಲು ಒಂದಿಷ್ಟು ಇಳುವರಿ ರಾಸಾಯನಿಕದೊಳಗೆ ಕೊಟ್ಟಂಗೆ ಆಯಿತು. ಈಗೀಗ ಇಳುವರಿಯನ್ನು ಕಡಿಮೆ ಆಗಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಅಂತರ್ಜಲದೊಳಗೆ ಸೇರ್ಕೊಂಡ್ಬಿಟ್ಟದ ಇದು ರಾಸಾಯನಿಕಗಳು. ನೀವು ಪ್ರತಿಯೊಂದು ಬಾವಿ ಬೋರ್ವೆಲ್ ನೀರು ಕುಡಿದ್ರೂ ಅದು ರಾಸಾಯನಿಕ ಅಂಶಗಳು ಇದಾವೆ.
ಅದು ನಮ್ಮ ಶರೀರದೊಳಗೆ ಪ್ರವೇಶ ಮಾಡೋದರಿಂದ ನಾನಾ ರೀತಿಯ ಕ್ಯಾನ್ಸರ್ನಂಥ ಭಯಾನಕ ರೋಗಗಳು ನಮ್ಮ ಒಳಗೆ ಸೇರ್ಕೊಳಕತ್ತವ. ದನಗಳಿಗೆ ರೋಗ, ದನಗಳಿಗೂ ಒಂದು ಹಾಸ್ಪಿಟಲ್ ಉಟ್ಕೊಂಡದ. ಯಾಕಂದ್ರೆ ದನಗಳಿಗೆ ಪ್ರತಿದಿನ ಮೆಡಿಸಿನ್ ಕೊಡಬೇಕು, ಪ್ರತಿದಿನ ಅವಕ್ಕೆ ಔಷಧ ಕೊಡಬೇಕು ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿವಿ ನಾವು. ಅದು ಪ್ರಕೃತಿ ಒಳಗೆ ಒಂದಾಗಿ ಬೆಳೆಯುವಂಥ ಪಶು ಪಕ್ಷಿಗಳಿಗೂ ನಾವು ಹಾಸ್ಪಿಟಲ್ ತಂದಿದ್ದೀವಿ. ಇದ್ರ ಹಿಂದೆ ವಿದೇಶಿ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕೆಲಸ ಮಾಡ್ತಾವೆ. ಮಲ್ಟಿನ್ಯಾಷನಲ್ ಕಂಪ್ನಿಗಳು ತಮ್ಮ ಪ್ರಾಡಕ್ಟನ್ನು, ರಾಸಾಯನಿಕ ಕೀಟನಾಶಕಗಳನ್ನು ಮತ್ತು ಶಿಲೀಂಧ್ರನಾಶಕ ರೋಗನಾಶಕಗಳನ್ನು ಮಾರಾಟ ಮಾಡೋ ಒಂದು ಉದ್ದೇಶಕ್ಕಾಗಿ ಟಿ ವಿ ಮತ್ತು ಪೇಪರ್ ಮಾಧ್ಯಮದ ಮೂಲಕ ಅಡ್ವರ್ಟೈಸ್ ಕೊಟ್ಟು ರೈತರ ತಲೆ ಕೆಡಿಸಿ ರಾಸಾಯನಿಕ ಕೃಷಿಯನ್ನು ಪ್ರಚೋದನೆ ಪಡಿಸ್ತಾರೆ. ಹೀಗಾಗಿ ಪೂರ್ತಿ ಜಗತ್ತಿನ ಒಂದು ವಿಷಮಯ ಆಗಿದೆ. ಈಗ ಕೆಲವರಿಗೆ ಗೊತ್ತಾಗಿ ಮತ್ತು ಹೊಳ್ಳಿ ಬರಾಕತ್ತ, ಮತ್ತು ಕೆಲವು ಕಡೆ ಆಗ್ಯದ ಕನೆಕ್ಟ್ ಟು ನೇಚರ್ ಅಂತ ಕಾರ್ಯಕ್ರಮ ಮಾಡ್ತಾರೆ, ಮರಳಿ ಮಣ್ಣಿಗೆ ಅಂತ ಕಾರ್ಯಕ್ರಮ ಮಾಡಕತ್ತಾರೆ. ಹೊಳ್ಳಿ ನಾವು ಮತ್ತು ಪ್ರಕೃತಿ ಕೂಡ ಒಂದಾಗಬೇಕು, ನಾವು ವಿಷಮುಕ್ತ ಆಹಾರವನ್ನು ತಿನ್ನಬೇಕು ಅನ್ನೋ ಒಂದು ಕಲ್ಪನೆ ಎಲ್ಲರಲ್ಲಿ ಈಗೀಗ ಬರೋದರಿಂದ ದೊಡ್ಡ ಪ್ರಮಾಣದಾಗ ಒಂದು ಆಂದೋಲನ ಥರ ಈ ಸಾವಯವ ಕಾರ್ಯ ಚಾಲೂ ಆಗಿದೆ. ಇದು ಇನ್ನೂ ಭಾಳ ಮಂದಿ ಸೇರ್ಕೋಬೇಕು. ಈಗ ಒಂದು 2% ಜನ ಈ ಕಡೆ ಬಂದಾಗ ಅದ ನಮಗೆ ದೊಡ್ಡ ಪ್ರಮಾಣ ಅನ್ಸಾಕತ್ತದ. ಇನ್ನು 98% ಜನ ಸಾವಯವ ಕಡೆ ಬರಬೇಕು. ಅಂದಾಗ ಈ ಪ್ರಕೃತಿ, ಜಲ, ವಾಯು ಎಲ್ಲ ಉಳಿಯೋಕ್ಕೆ ಸಾಧ್ಯದ. ಇಲ್ಲಾದ್ರೆ ಪ್ರತಿಯೊಬ್ಬರು ರೋಗಿಷ್ಟಾಗಿ ನಾವು ಸಾಯುವಂಥ ಪರಿಸ್ಥಿತಿ ಬರ್ತದೆ. ನಾವು ದುಡಿದಂಥದ್ದು ದುಡ್ಡು ಆದಾಯದೊಳಗೆ ಒಂದು ವರದಿ ಪ್ರಕಾರ ರೈತರು ದುಡಿದಂಥ ತಮ್ಮ ಆದಾಯದೊಳಗೆ ಸುಮಾರು 60% ಆದಾಯನ ಬರೀ ದವಾಖಾನೆಗೆ ಖರ್ಚು ಮಾಡುವಂಥ ವ್ಯವಸ್ಥೆ ಸರ್. ಈಗ ಸಾವಯವ ಕೃಷಿಯನ್ನು ನೀವು ಮಾಡಿದ್ದೀರಿ, ನಿಮ್ಮ ಹೊಲದಾಗ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಈ ಒಂದು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ನಿಮಗೆ ಪ್ರೇರಣೆ ನೀಡಿರ್ತಕ್ಕಂತಹ ವ್ಯಕ್ತಿ ಯಾರು ರೀ ಸರ್? ನಾನು ಒಬ್ಬ ಭಯಾನಕ ಪ್ರಮಾಣದೊಳಗೆ ರಾಸಾಯನಿಕನ ಉಪಯೋಗಿಸುವಂಥ ರೈತನ ಮಗನು. ಒಂದು 15 ವರ್ಷದಿಂದ ಸುಮಾರು ನಮ್ಮ 20 ಎಕರೆ ಜಮೀನಿಗೆ 1.5 ಲಕ್ಷ ರೂಪಾಯಿದ ರಾಸಾಯನಿಕ ಹಾಕಿ ಭಯಂಕರ ಬೆಳೆ ಬೆಳಿಬೇಕು, ಶ್ರೀಮಂತ ಆಗಬೇಕು ಅನ್ನೋ ಒಂದು ಹುಚ್ಚು ಕಲ್ಪನೆಯಿಂದ ಆಗ್ತಾ ಹೋದಾಗ ನಾನು ಕೆಲವು ಕಡೆ ಪ್ರವಾಸ ಮಾಡಬೇಕಾದ್ರೆ ಕೆಲವು ರೈತರು ಭೇಟಿಯಾದೆ. ಅವರು ಹೆಂಗೆ ಸಾವಯವ ಕೃಷಿ ಮಾಡಿ ಒಂದು ಉತ್ತಮವಾದ ಜೀವನ ಮಾಡ್ತಾರೆ ಅಂತ ಗೊತ್ತಾಗಿ ಸ್ವಲ್ಪ ಅದೇ ಥರ ನಮ್ಗೆ ಆಸಕ್ತಿ ಬಂದ ಬೇರೆ ಬೇರೆ ಕೃಷಿಕರಿಗೆ ಭೇಟಿಯಾದಾಗ ಆಸಕ್ತಿ ಜಾಸ್ತಿ ಆಯಿತು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಸಾವಯವ ಕೃಷಿ ತಜ್ಞರು ಯಾರು ಇದಾರಣ ಹುಡುಕಬೇಕಾದ್ರೆ ಸುಭಾಷ್ ಪಾಳೇಕರ್ ಅವರು ಒಂದು ಬುಕ್ ಸಿಕ್ತು, ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ. ಆ ಬುಕ್ಕನ್ನು ಓದಿದೆ. ಡಾಕ್ಟರ್ ನಾರಾಯಣ ರೆಡ್ಡಿ ಅವರು ಅವ್ರದ್ದು ಸಾಹಿತ್ಯ ಮತ್ತು ಓದಿ ಒಂದು ಪ್ರೇರಣೆ ಆಗಿ ಈ ಪರಿಪೂರ್ಣ ಸಾವಯವನ ಬೇರೆ ಬೇರೆ ಸಿದ್ಧಾಂತಗಳನ್ನ ಪುಸ್ತಕಗಳು ತಂದು ಓದಿ ಈ ಒಂದು ಹಂತಕ್ಕೆ ಬಂದ್ವಿ. ಏನು ಈ ನಮ್ಮಿಂದನೇ ಏನಾರ ಮಾಡೋಕ್ಕೆ ಸಾಧ್ಯದ, ಇದಕ್ಕೆ ಪ್ರಕೃತಿಗೆ ಏನಾರ ಕೊಡುಗೆ ಕೊಡೋದಾದ್ರೆ ಸಾವಯವದಿಂದ ಸಾಧ್ಯದ ಅನ್ನೋದು ಗೊತ್ತಾಗಿ ಅದೇ ಒಂದು ಪ್ರೇರಣೆ ಸುಮಾರು 15 ವರ್ಷ ಆಯಿತು. ನಮ್ಮ ಕೃಷಿ ಒಳಗೆ ಅಳವಡಿಸ್ಕೊಂಡು ಸಾವಯವ 15 ವರ್ಷ ಆಯ್ತು. ನಾನು ನೋಡಿ ವೀಕ್ಷಕರೇ, ಸಾವಯವ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ರಾಸಾಯನಿಕಗಳಿಂದ ಯಾವ ರೀತಿಯಾಗಿ ಹಾನಿ ಆಗ್ತಾ ಇದೆ ಅಂತ ಹೇಳಿ ಚೆನ್ನಾಗಿ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಸರ್ ಅವರು. ಈ ವಿಷಯವನ್ನು ರೈತರು ಗಮನದಲ್ಲಿಟ್ಟುಕೊಂಡು ಸಾಕಷ್ಟು ಚೇಂಜಸ್ಗಳನ್ನು ಮಾಡಿದರೆ ಮಾತ್ರ ಈ ಒಂದು ಪರಿಸರಕ್ಕೆ, ಅದೇ ರೀತಿಯಾಗಿ ಒಂದು ಜೀವ ಸಂಕುಲಕ್ಕೆ ಹಾನಿ ಆಗದೇ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸರ್. ಈಗ ಗೋಹತ್ಯೆ ನಿಷೇಧ ಎಂಬ ವಿಷಯ ಬಂದಾಗ ಸಾಕಷ್ಟು ಜಾಗೃತಿಯ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಈ ಒಂದು ವಿಷಯದ ಬಗ್ಗೆ ಏನಾದರೂ ಹೇಳಿದಿರಾ ಸರ್? ಗೋಹತ್ಯೆ ವಿಷಯ ಬಂದಾಗ ನನಗೆ ಒಂದು ಅನುಭವ, ಕೆಟ್ಟ ಅನುಭವ ಏನಾಯಿತು, ಒಂದು ಸ್ವಲ್ಪ ನಾನು ಪತ್ರಿಕೆ ಪುಸ್ತಕ ನೋಡ್ಕೊಂಡ ಗೋಹತ್ಯೆ ಆಗಬಾರ್ದು, ಭಾರತೀಯ ಗೋ ಸಂತತಿ ಉಳಿಬೇಕು, ಇದ್ರ ಬಗ್ಗೆ ಒಂದಿಷ್ಟು ಭಾಷಣಗಳು ಮಾಡೋದು, ಎಲ್ಲರ ಕಾರ್ಯಕ್ರಮನಾಗ ಅದ್ರ ಬಗ್ಗೆ ವಿವರಣೆ ಕೊಡೋದು, ಹೇಳೋದು, ಭಾಷಣ ಮಾಡೋದು ಖುಷಿಯಿಂದ ಮಾಡ್ತಿದ್ದೆ. ಒಂದು ಸಲ ಒಬ್ಬರು ಹಿರಿಯರು ನನಗೆ ಎದ್ದು ನಿಂತು ಪ್ರಶ್ನೆ ಮಾಡಿದರು, ಭಾಳ ಚಂದ ಮಾತಾಡ್ತಿದ್ದಮ್ಮ, ಅದಕ್ಕೆ ನೀ ಎಷ್ಟು ಆಕಳ ಸಾಕಿದೆ ಅಂತ. ಆವಾಗ ನನಗೆ ಬಹಳ ದೊಡ್ಡ ಅವಮಾನ ಆಗಿ ಆದ ದಿವಸ ಒಂದು ನಿರ್ಧಾರ ಮಾಡಿ ಸ್ವತಃ ನಮ್ಮ ಭಾರತೀಯ ಗೋ ಸಂತತಿಯನ್ನು ಆಕಳನ್ನು ಸಾಕಿ ಮುಂದೆ ಹೇಳಕ್ಕೆ ಪ್ರಾರಂಭ. ಅಲ್ಲಿವರೆಗೆ ಗೋವಿನ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ನಿರ್ಧಾರ ಮಾಡಿ
ಮೊದಲು ಆಕಳ ಸಾಕಿದೆ. ನಂತರ ಇದೇ ಆಕಳ ಪ್ರೀತಿ ಜಾಸ್ತಿಯಾಗಿ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಯ ಸಂಪರ್ಕ ಬಂದು ಅವರು ಮಾಡುವಂಥ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಬೇಕು. ಅವರು ಏನು ಸಹಿ ಸಂಗ್ರಹ ಒಂದು ಅಭಿಯಾನ ತಂದರು. ಆ ಸಹಿ ಸಂಗ್ರಹ ಅಭಿಯಾನಕ್ಕೆ ಈ ಜಿಲ್ಲೆಗೆ ಜವಾಬ್ದಾರಿಯನ್ನು ನಾನು ಕೊಟ್ಟ, ಗೋ ಪರಿವಾರದ ಜವಾಬ್ದಾರಿಯನ್ನು ಕೊಟ್ಟ. ಸಹಿ ಸಂಗ್ರಹ ಅಭಿಯಾನ ತಾಲೂಕಿನಾದ್ಯಂತ ಭಾಳ ಅಚ್ಚುಕಟ್ಟಾಗಿ ಸುಮಾರು 25,000 ಸಹಿ ಸಂಗ್ರಹಗಳನ್ನು ಮಾಡಿ ನಮ್ಮ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸುವಂಥ ಕೆಲಸ ಮಾಡಿದ್ವಿ. ಅದಲ್ಲದೆ ವಿಶ್ವ ಗೋ ಸಮ್ಮೇಳನ ರಾಮಚಂದ್ರಾಪುರ ಮಠದಲ್ಲಿ ವಿಶ್ವ ಗೋ ಸಮ್ಮೇಳನ ನಡೀತು. ಸುಮಾರು 2004ರಲ್ಲಿ ಆಗಿರಬೇಕು. ಆ ವಿಶ್ವ ಗೋ ಸಮ್ಮೇಳನ 5 ದಿವಸ ಅಲ್ಲಿದ್ದೀವಿ. ವಿಶ್ವದ ನಾನಾ ದೇಶಗಳಿಂದ ಜನ ಅಲ್ಲಿ ಸೇರಿದರು. ಸುಮಾರು ಲಕ್ಷಾಂತರ, ಪ್ರತಿ ದಿವಸ 10 ಲಕ್ಷ ಜನ ಭೇಟಿ ಕೊಡ್ತಿದ್ರು. ಒಂದು ನಮ್ಮ ಭಾರತೀಯ ಗೋತಳಿಗಳ ವಿರಾಟ ದರ್ಶನ ಆಯ್ತು ಅಲ್ಲಿ. ಅವಾಗ ಗೊತ್ತಾಯಿತು ಗೋವಿನ ಮಹತ್ವ. ನಮ್ಮ ದೇಶದೊಳಗೆ ವಿದೇಶಿ ಒಳಗೆ ಈ ಗೋವಿನ ಬಗ್ಗೆ ತಿಳ್ಕೊಂಡು ಅವರು ಒಂದು ದೊಡ್ಡ ಪ್ರದರ್ಶನ ಅನುಭವಕ್ಕೆ ಬಂತು. ಸಿಗೋದ್ರಿಂದ ಅದ್ರೊಳಗೆ ಮುಂದುವರೆದು ರಾಘವೇಶ್ವರ ಶ್ರೀಗಳು ಒಂದು ಕಾರ್ಯಕ್ರಮನ ಮಾಡಿದ್ವಿ. ಕರೆಸಿ ರಾಘವೇಶ್ವರ ಸ್ವಾಮಿ ಗೋ ದೀಕ್ಷೆ ಕೊಟ್ಟಿದ್ವಿ ಯುವಕರಿಗೆ. ಸಾಕಷ್ಟು ಒಂದು ಸುಮಾರು 100-120 ಜನ ಯುವಕರಿಗೆ ಒಂದು ಪ್ರಮಾಣ ಮಾಡಿಸಿ ಗೋ ದೀಕ್ಷೆಯನ್ನು ಕೊಡಿಸಿದ್ವಿ. ನೀವು ಎಲ್ಲರೂ ನಾವು ಗೋ ಹತ್ಯೆ ನಿಷೇಧಕ್ಕಾಗಿ ನಾವು ಸಂಘಟಿತರಾಗಿ ಹೋರಾಡ್ತೀವಿ ಅಂತೇಳಿ ದೀಕ್ಷೆ ಕೊಟ್ಟ ಅಲ್ಲಿಂದನ ಕೆಲಸ ಪ್ರಾರಂಭ ಮಾಡಿದ್ವಿ. ಹೆಚ್ಚಿಗೆ ಒಂದು ಅನುಭವ ಹೇಳಬೇಕಂದ್ರೆ ಭಾಳ ಜನ ಎಲ್ಲರೂ ಸೇರಿ ಒಂದು ಗೋಶಾಲೆ ಮಾಡೋಣ. ಆವಾಗ ಕರ್ನಾಟಕ ಸರ್ಕಾರ ಒಂದು ಗೋಶಾಲೆ, ಪ್ರತಿ ತಾಲೂಕಿಗೆ ಒಂದು ಗೋಶಾಲೆ ಮಾಡಬೇಕು ಅಂತ ಒಂದು ಯೋಜನೆ ಅಂತಂತು. ಕರ್ನಾಟಕ ರಾಜ್ಯದ ಮೊದಲು ಒಂದು ಆ ಯೋಜನೆ ಬಂದದ ಮರುದಿನನೇ ಒಂದು ಅರ್ಜಿ ಹಾಕಿಬಿಟ್ವಿ. ಅರ್ಜಿ ಹಾಕಿದಾಗ ನಮ್ಮದು ಸೆಲೆಕ್ಟ್ ಆಯಿತು. BJP ಸರ್ಕಾರ ಇತ್ತು, ನಮ್ಮದೇ ಸೆಲೆಕ್ಟ್ ಆಯಿತು. ಆವಾಗ ಸೆಲೆಕ್ಟ್ ಆಗಿ ಒಂದು ತಿಂಗಳ ನಂತರ ಆ ಒಂದು ತಂಡ ನಮ್ಮಲ್ಲಿ ಬಂತು. ಅದು ಕೆಲವು ನಿಯಮಗಳು ಮಾಡಿದರು. ಗೋಶಾಲೆ ಮಾಡಬೇಕಾದ್ರೆ ಸ್ವಂತ ಜಮೀನು ಇರಬೇಕು, ಸಂಸ್ಥೆ ಹೆಸರ ಮೇಲೆ ಜಮೀನು ಇರಬೇಕು, ಅವ್ರಿಗೆ ಅಷ್ಟೇ ಕೊಡ್ತೀವಿ ಅಂತ. ಆವಾಗ ನನ್ನ ಹತ್ರ ಆ ಸಂಸ್ಥೆ ಇತ್ತು, ಅದರ ಸಂಸ್ಥೆ ಹೆಸರ ಮೇಲೆ ಜಮೀನು ಇಲ್ಲಾರ್ದಕ್ಕೆ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೊಂದು ಯಾರದೋ ರಾಜಕಾರಣಿಗಳು ಇನ್ಫ್ಲುಯೆನ್ಸ್ ಮಾಡಿಸ್ಬೇಕು, ಹೇಳಿಸ್ಬೇಕು ಅಂತ ವಿಚಾರ ಮಾಡಿ ನಮ್ಮ ಸಂಘದ ಹಿರಿಯರು ಒಬ್ಬರಿಗೆ ಭೇಟಿ ಆದ್ನ. ಒಂದು ಗೋಶಾಲೆ ಮಾಡಬೇಕು ಮಾಡಿದ್ದೀವಿ, ಈ ಥರದ ಪ್ರಾಬ್ಲಮ್ ಬಂದದ, ನೀವು ಹೇಳ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ಗೋಶಾಲೆ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆ ಹೇಳಿದ್ರು, ವೃದ್ಧಾಶ್ರಮ ನಮಗೆ ಬೇಕಾದ್ರೆ ಯಾವಾಗ ವೃದ್ಧಾಶ್ರಮಕ್ಕೆ ಹಿರಿಯರು ಬರ್ತಾರೆ, ಮನ್ಯಾಗ ಮಕ್ಕಳ ಸಾಕಕ್ಕೆ ಆಗಲಿಲ್ಲ ಅಂದ್ರೆ ವೃದ್ಧಾಶ್ರಮದಾಗ ಬರ್ತಾರೆ. ಅದೇ ಥರ ಯಾವಾಗ ಕೃಷಿಕರಿಗೆ ಆಕಳ ಸಾಕಾಗಂಗಿಲ್ಲ, ಆವಾಗ ಅದು ಪ್ರದರ್ಶನಕ್ಕಾಗಿ ಗೋಶಾಲೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಅದು ಅವಶ್ಯಕತೆ ಇಲ್ಲ. ನೀನು ಯಾರೇ ಗೋಸೇವೆ ಮಾಡೋದಿದ್ರೆ ನೀ ಸಾಕು, ನಿನ್ನಂಗೆ ಸಾಕಕ್ಕೆ ಹೇಳ. ಇದು ಎಲ್ಲರೇ ಒಂದು ಕಟ್ಟಡದಾಗ ಗೋಸೇವೆ ಮಾಡೋದು ಬೇಡ ಅಂತ ಹೇಳೋದ್ರಿಂದ ಆ ಕೆಲಸ ಚಾಲೂ ಮಾಡಿದ್ವಿ. ತುಂಬ ಸಂತೋಷದ ವಿಷಯ ಸರ್. ನೋಡಿ ವೀಕ್ಷಕರೇ, ಸುಮಾರು 25,000 ಸಹಿ ಸಂಗ್ರಹಗಳನ್ನು ಮಾಡಿ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿರ್ತಕ್ಕಂತಹ ಕೀರ್ತಿ ಇವತ್ತಿನ ಸಾಧಕರಿಗೆ ಸಲ್ತಾ ಇದೆ. ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸರ್, ಈಗ ಸಾಕಷ್ಟು ಯುವಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಒಂದು ಸಾವಯವ ಕೃಷಿಯನ್ನು ಬಿಟ್ಟು ತನ್ನ ತಂದೆಯವರು ಸಾಕಷ್ಟು ಹೊಲ ಇರ್ತದೆ ರೀ, ಆದರೂ ಕೂಡ ನೌಕರಿ ಮಾಡಬೇಕು ಅಂತ ಹೇಳಿ ಈ ಒಂದು ಹಳ್ಳಿಯನ್ನು ಬಿಟ್ಟು ಸಿಟಿಗೆ ಹೋಗ್ತಾ ಇದ್ದಾರೆ. ಈ ಒಂದು ಯುವಕರಿಗೆ ಪರಿಸರ ಆಗಲಿ, ಸಾವಯವ ಕೃಷಿ ಆಗಿರ್ಬೋದು, ಈ ಒಂದು ಸಾಕಷ್ಟು ಏನಪ್ಪ ಅಂತಂದರೆ ವಿಷಯಗಳು ಯುವಕರು ತಿಳಿದುಕೊಳ್ಬೇಕಾಗಿದೆ ಸರ್ ಅವರೇ. ಇದರ ಬಗ್ಗೆ ನೀವು ಏನಾದರೂ ಹೇಳ್ಬೋದಾ? ಅಂದರೆ ಯುವಕರಿಗೆ ನಿಮ್ಮಿಂದ ಏನಾದರೂ ಸಂದೇಶವನ್ನು ಕೊಡ್ಬೋದಾ ನೀವು? ಬಹಳ ಮಹತ್ವದ ಒಂದು ಪ್ರಶ್ನೆ. ಇದು ಮಾಡಬೇಕಾದ ಕೆಲಸ ಯುವಕರೇ ಮಾಡಬೇಕಾದ ಕೆಲಸ ಇದು. ಯಾಕಂದ್ರೆ ಎಲ್ಲರೂ ತಮ್ಮ ಜಮೀನುಗಳನ್ನು ಬಿಟ್ಟು ನಗರೀಕರಣದತ್ತ ಹೊಂಟಿದ್ದಾರೆ. ತಾವು ಉದ್ಯೋಗ ಕಂಡುಕೋಬೇಕು, ಒಂದು ಒಳ್ಳೆಯ ಜೀವನ ಮಾಡಬೇಕು. ತಪ್ಪ ಕಲ್ಪನೆಯಿಂದ ನಗರಗಳಿಗೆ ಹೋಗಿ ತಮ್ಮ ಇರುವಂಥ ಪಾರಂಪರಿಕವಾದ ಕೃಷಿಯನ್ನು ಬಿಟ್ಟು ಹೋಗಿ ಯಾರೋ ಒಂದು ಗುಲಾಮರಾಗಿ ದುಡಿಯುವಂಥ ಪ್ರವೃತ್ತಿ ಯುವಕರಲ್ಲಿ ಬರ್ತಾ ಇದೆ. ಅದಕ್ಕೆ ಸ್ವಾವಲಂಬಿಯಾಗಿ ಬದುಕಬೇಕು, ಸಮಾಜಕ್ಕೆ ಏನಾದರೂ ಕೊಡಬೇಕಂದ್ರೆ ಯುವಕರ ಸಾವಯವ ಕೃಷಿಗೆ ತೊಡಗಬೇಕು. ಇದೊಂದು ದೊಡ್ಡ ಬದಲಾವಣೆ. ಕರೋನಾ ಬಂದಾಗಿಂದ ದೊಡ್ಡ ಬದಲಾವಣೆ ಪ್ರಕೃತಿ ಒಳಗಾಗ್ಯದ. ಲಕ್ಷಾಂತರ ಜನ
ಬೇರೆ ಬೇರೆ ದೇಶಗಳಿಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದವರು ಹೋಗಿ ತಮ್ಮ ನೌಕರಿಯನ್ನು ಬಿಟ್ಟ ಕೃಷಿನೇ ಮಾಡ್ತೀವಿ ಅಂತ ಬಂದಿದ್ದಾರೆ. ಈಗ ಭಾಳ ದೊಡ್ಡ ಬೆಳವಣಿಗೆ ಆಗ್ತದೆ. ಈಗ ಕೃಷಿಗೆ ಬರೋದರಿಂದ ಎಲ್ಲರಿಗೂ ಇನ್ನು ಮುಂದಿನ ದಿವಸದೊಳಗೆ ಪ್ರೇರಣೆ ಆಗಿ ಎಲ್ಲರೂ ಸಾವಯವ ಕೃಷಿ ಕಡೆ ಬರುವಂಥ ಆಗ್ತದೆ. ಮತ್ತು ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಕಿಸಾನ್ ಸಂಘದ ಕಡೆಯಿಂದ ರೈತರ ಸಂಘಟನೆ ಮಾಡಿ ಅದರೊಳಗೆ ಸಾವಯವ ಕೃಷಿಕರನ್ನ ಹುಡುಕಿ ಅವರಿಗೆ ತರಬೇತಿಗಳನ್ನು ಕೊಟ್ಟ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸನ ಚಾಲೂ ಮಾಡೀವಿ. ಮತ್ತೊಂದು ಈಗೊಂದು ಸಾವಯವ ಪರಿವಾರ ಅಂತ ಮಾಡ್ಕೊಂಡು 8-10 ಜನ ರೈತರು ನಾವು ಸೇರಿಕೊಂಡು ಒಂದು ಸಾವಯವ ಪರಿವಾರ ನಾವು ಬೆಳೆದು ನಾವು ಮಾರಾಟ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಒಂದು ಸಾವಯವ ಪರಿವಾರ ರಚನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಸಾವಯವ ಪರಿವಾರ ಇದೇ ರೀತಿಯಾಗಿ ಬೆಳೀಲಿ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸರ್. ಈಗ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ನೀವು ಬರುವಂತಹ ಒಂದು ಭವಿಷ್ಯದಲ್ಲಿ ನೀವು ಏನಾದರೂ ಬದಲಾವಣೆಯನ್ನು ಮಾಡಬಹುದಾ ಅಂತ ಹೇಳಿ ಏನಾದರೂ ಯೋಚನೆಯನ್ನು ಮಾಡ್ತಾ ಇದ್ದೀರಾ? ಈ ಕೆಲವೊಂದಿಷ್ಟು ಯೋಜನೆಗಳನ್ನ ತರುವುದಾಗಲಿ, ಈ ಒಂದು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಏನಾದರೂ ಮಾಡ್ಬೋದು ಅಂತ ಹೇಳಿ ನೀವು ಏನಾದರೂ ಯೋಜನೆಗಳನ್ನ ಹಾಕ್ಕೊಂಡಿದ್ದೀರಾ ಸರ್? ಅತಿ ತುರ್ತಾಗಿ ಒಂದು ಯೋಜನೆಯನ್ನು ಕಾರ್ಯಗತ ಮಾಡಬೇಕು ಅಂತ ಎಲ್ಲ ಸಾವಯವ ಪರಿವಾರ ಸದಸ್ಯರು ಕೂಡ್ಕೊಂಡು ಒಂದು ವಿಚಾರ ಮಾಡಿದ್ದೀವಿ. ರಾಯಭಾಗ ನಗರದಲ್ಲಿ ಇನ್ನು ಬರೋ ಒಂದೇ ತಿಂಗಳಿನೊಳಗೆ ಸಾವಯವ ಸಂತಿ ಮಾಡಬೇಕಂತ ಒಂದು ಪ್ಲ್ಯಾನ್ ಆಗ್ಯದ, ಒಂದು ಹಂತಕ್ಕೆ ಬಂದದ. ಈಗಾಗಲೇ ಎಲ್ಲರೂ ತರಕಾರಿಗಳನ್ನು ಬೆಳೆಯೋಕ್ಕೆ ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಡಿಸೆಂಬರ್ ಜನವರಿ ಮೊದಲನೇ ವಾರನೊಳಗೆ ನಮ್ಮ ಸಾವಯವ ಸಂತಿ ಅಂಬಾಭವಾನಿ ಮಂದಿರದೊಳಗೆ ಚಾಲೂ ಆಗ್ತದೆ. ಈ ಸಂತಿ ವಿಶೇಷ ಅಂದ್ರೆ ಪ್ರತಿ ರವಿವಾರ ಸಂತಿ ನಡೀತದೆ. ಈ ಸಂತಿ ಒಳಗೆ ನಾವು ಬೆಳೆದಂಥ ಈ ಆಹಾರ ಮತ್ತು ತರಕಾರಿಗಳನ್ನ ನಾವು ಮೌಲ್ಯವರ್ಧನೆ ಮಾಡಿದಂಥ ಕೃಷಿ ಉತ್ಪನ್ನಗಳನ್ನ ನಾವೇ ಇಟ್ಟು ಮಾರೋದು. ನಮ್ಮ ಒಂದು ವಸ್ತುಗಳಿಗೆ ನಮ್ಮ ಏನು ಸಾವಯವದ ವಸ್ತು ಇದಾವೆ ಅದಕ್ಕೆ ನಾವು ಬೆಲೆ ನಿರ್ಧಾರ ಮಾಡ್ತೀವಿ. ನಾವು ಮಾಡಿದಂಥ ಬೆಲೆಗೆ ನಾವು ಮಾರ್ಕೊಂಡು ಇಲ್ಲಿ ದಲ್ಲಾಳಿಗಳು ಮೀಡಿಯೇಟರು ಬರೋದು ಇಲ್ಲ. ಅದಕ್ಕೆ ನಾವು ನಮ್ಮ ಬೆಲೆಗೆ ಬೇಕಾದಂಥ ಲಾಭದಾಯಕವಾಗಿ ಬೆಲೆಗಿನ ನಮ್ಮ ವಸ್ತುಗಳನ್ನ ಮಾರೋದ್ರಿಂದ ಒಳ್ಳೆಯ ಆದಾಯ ತೊಗೊಳ್ಬೋದು ಒಂದು ವಿಚಾರ ಮಾಡಿದ್ವಿ. ಇದಲ್ಲದೆ ಭಾರತ ಸರ್ಕಾರ ಒಂದು ಯೋಜನೆ ತಂದದ. ಈಗ ಮೋದಿಯವರು 2022ಕ್ಕೆ ರೈತರ ಆದಾಯನ ದ್ವಿಗುಣ ಮಾಡಬೇಕು ಅನ್ನೋ ಯೋಜನೆ ಇಟ್ಕೊಂಡು ಕೆಲವು ಈಗಾಗಲೇ ಯೋಜನೆಗಳನ್ನು ಹೊರಗೆ ತಂದಿದ್ದಾರೆ. ಅದಕ್ಕೆ ಪ್ರಯುಕ್ತ ಒಂದು ಯೋಜನೆ FPO ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ, ಅದನ್ನೊಂದು ಅರ್ಜಿ ಹಾಕಿರಿ ಕರ್ನಾಟಕ ಸರ್ಕಾರಕ್ಕೆ ಅಪ್ರೂವಲ್ಗೆ ಹೋಗಿದೆ. ನಿನ್ನೆನೇ ಬೆಂಗಳೂರಿನ ಒಂದು ಕಚೇರಿ ಕೂಡ ಮಾತಾಡಿದಾಗ ಡಿಸೆಂಬರ್ ಒಳಗೆ ನಮ್ಮದು FPO ರಿಜಿಸ್ಟ್ರೇಷನ್ ಆಗ್ತದೆ. ಸುಮಾರು 1,000 ರೈತರನ್ನ ಆ FPO ಒಳಗೆ ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ರೈತ ಉತ್ಪಾದಕ ಕಂಪನಿ ಅಂತ ಹೇಳಿ ಮಾಡಿಕೊಂಡು ಸಾವಯವ 1,000 ರೈತರನ್ನ ಅದರೊಳಗೆ ಸೇರಿಸ್ಕೊಂಡು ನಮ್ಮಲ್ಲಿ ಬೆಳೆದಂಥ ಆಹಾರ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ನಾವು ಈಗ ಮುಂದಿನ ಯೋಜನೆಯನ್ನು ಬಹಳ ತುರ್ತಾಗಿ ಅಂದ್ಕೊಂಡಿದ್ದೀವಿ. ಸರ್, ಈಗ ಏನಪ್ಪ ಅಂತಂದ್ರೆ ಈಗ ಸಾಕಷ್ಟು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನ ರೈತರಿಗೋಸ್ಕರ ಈಗಾಗಲೇ ಬಿಡುಗಡೆ ಮಾಡಿದೆ ಸರ್. ಆದರೆ ಸಾಕಷ್ಟು ರೈತರಿಗೆ ಅದರ ಮಾಹಿತಿ ದೊರಕ್ತಾ ಇಲ್ಲ ಸರ್. ಕೇವಲ ಒಂದಿಷ್ಟು ಜನ ರೈತರು ಕೂಡ ಆ ಒಂದು ಯೋಜನೆಯ ಒಂದು ಪ್ರಯೋಜನೆಯನ್ನು ಪಡ್ಕೊಳ್ತಾ ಇದ್ದಾರೆ ಸರ್. ಇನ್ನು ಕೆಲವೊಂದಿಷ್ಟು ರೈತರು ಏನಪ್ಪ ಅಂತಂದರೆ ತಮಗೆ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳಿಂದ ಅವರು ವಂಚಿತರಾಗ್ತಾ ಇದ್ದಾರೆ ಸರ್. ಈ ಒಂದು ಕಾರ್ಯ ಯಾವ ರೀತಿಯಾಗಿ ಮಾಡ್ಬೋದು ಸರ್? ಎಲ್ಲರಿಗೂ ತಲುಪುವ ಹಾಗೆ ಮಾಡ್ಬೋದಾ ಇದನ್ನು? ಇದು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸ. ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಯಾವ ಥರದ್ದು ಕೆಲಸ ಆಗ್ತಾ ಇಲ್ಲ, ಯಾವ ಪಕ್ಷಗಳು ಮಾಡ್ತಾ ಇಲ್ಲ. ಇದಕ್ಕೊಂದಿಷ್ಟು ಸಂಘಟನೆಗಳು NGOಸ್ಗಳು ಯುವಕರು ಮುಂದೆ ಬಂದು ನಾವು ಆ ಕೆಲಸ ಚಾಲೂ ಮಾಡಿದ್ದೀವಿ. ನನ್ನ ಕಡೆ ಬಂದಂಥ ಸಾಕಷ್ಟು ಯುವಕರು ಮತ್ತು ಸಲಹೆ ಕೇಳಕ್ಕೆ ಬರ್ತಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇ, ಸಿಕ್ಕಾಪಟ್ಟಿ ಯೋಜನೆಗಳ ಸರ್ಕಾರನ ತಂದದ. ಆ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅವ್ರಿಗೆ. ನೀವು ಇಂಥ ಇಲಾಖೆ ಒಳಗೆ ಹಿಂಗೆ ತೊಗೊಳ್ರಿ, ಅಲ್ಲಿ ತರಬೇತಿಗಳಿದ್ದಾವೆ, ನಿಮ್ಮ ಯೋಜನೆಗಳು ಬಂದವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು. ಭಾಳ ಮಂದಿಗೆ ಯುವಕರಿಗೆ ಅವರ ಜ್ಞಾನದ ಕೊರತೆ ಅಜ್ಞಾನ ಅವ್ರನ್ನ ಅಂದ್ರೆ ತಾವು ಯಾವುದೋ ಒಂದು ದಿಕ್ಕಿನೊಳಗೆ ಹೊಂಟಿದ್ದಾರೆ. ತಮಗೆ ಬೇಕಾದಂಥದ್ದು ಯಾರು ಕೊಡಬಾರು ಅನ್ನೋದು ವಿಚಾರ ಮಾಡೋದರ ಹೊರತು ಹುಡುಕಿ ತೆಗೆಯುವಂಥ ಕೆಲಸ ಆಗ್ಬೋದು. ಅದಕ್ಕೆ ಅವರು ಹುಡುಕಾಡ್ರೆ ಸಿಕ್ಕಾಪಟ್ಟಿ ಈಗ ಈ ಸಾಮಾಜಿಕ ಮಾಧ್ಯಮಗಳನ್ನ ಬಳಸ್ಕೊಂಡು ನಾವು ಹುಡುಕಿದ್ರೆ ಭಾಳ ಯೋಜನೆಗಳಿದಾವೆ. ನಮ್ಮ ಕಡೆ ಬಂದ್ರೆ ನಾವು ಮುಂದಿನ ಒಂದು ಯೋಜನೆಯನ್ನು ಇಟ್ಕೊಂಡಿವಿ.
ಪ್ರತಿಯೊಬ್ಬ ಯುವಕ ಸ್ವಾವಲಂಬಿಯಾಗಿ ಬದುಕಬೇಕು ಹಾಂ ಸರ್. ಅನ್ನೋ ವಿಚಾರ ಇಟ್ಟುಕೊಂಡು ಯುವಕರಿಗೇ ಕೈಗಾರಿಕೆ ಸಣ್ಣ ಕೈಗಾರಿಕೆಗಳಿಗೊಂದು ತಿಳುವಳಿಕೆ ಕೊಡೋದು, ಮಾರ್ಕೆಟಿಂಗ್ ಬಗ್ಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ಳೋದು. ನೋಡಿ ಸ್ನೇಹಿತರೆ, ರೈತ ಅನ್ನದಾತ, ದೇಶದ ಬೆನ್ನೆಲುಬು ರೈತ ಎಂಬ ವಿಷಯವನ್ನು ತುಂಬ ಅಚ್ಚುಕಟ್ಟಾಗಿ ಸರ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್ ನಿಮಗೆ. ಯಾಕಂತಂದರೆ ಈ ಒಂದು ಪ್ರಸ್ತುತ ಜಗತ್ತಿನಲ್ಲಿ ಒಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕಾದಂತಂದ್ರೆ ಈ ಒಂದು ರೈತರ ಅಭಿವೃದ್ಧಿ ಆಗಬೇಕು ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಸೇರ್ಪಡೆ ಆಗಬೇಕಂತಂದರೆ ಮೊದಲು ಅಭಿವೃದ್ಧಿ ಆಗಬೇಕಾಗಿದ್ದು ರೈತ ಅಂತ ಹೇಳ್ಬೋದು. ಇವತ್ತು ಯುವಕರ ಪಾತ್ರ ಯಾವ ರೀತಿಯಾಗಿ ಯುವಕರು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಸಾವಯವ ಕೃಷಿ, ಅದೇ ರೀತಿಯಾಗಿ ಗೋ ಹತ್ಯೆ, ಅಷ್ಟೇ ಅಲ್ಲದೆ ಪರಿಸರ ಪ್ರೇಮಿ, ಎಲ್ಲ ವಿಷಯಗಳನ್ನು ಅಚ್ಚುಕಟ್ಟಾಗಿ ಇವತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನಮಗಾಗಿ ಒಂದು ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮ್ಮ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ಈ ಒಂದು ನಮ್ಮ ಸಾಧಕರು ಎಂಬ ಕಾರ್ಯಕ್ರಮದ ವತಿಯಿಂದ ಸವಿ ನೆನಪಿನ ಕಾಣಿಕೆಯನ್ನು ನಾಗರಾಜ್ ನಾಯ್ಕ ಅವರು ಮತ್ತು ಅವರ ತಂಡದ ವತಿಯಿಂದ ಕೊಡಬೇಕಂತ ಹೇಳಿ ನಾಗರಾಜ್ ನಾಯ್ಕರವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಯೂಟ್ಯೂಬ್, ಅದೇ ರೀತಿಯಾಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಾಧಕರು ಎಂಬ ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಶೇರ್ ಕೂಡ ಮಾಡಿ. ಈ ಕಮೆಂಟ್ನಲ್ಲಿ ನೀವು ಇನ್ನಾದರೂ ಏನಪ್ಪ ಅಂತಂದರೆ ನಮ್ಮ ಸಾಧಕರು ಎಂಬ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿದ್ದರೆ ದಯವಿಟ್ಟು ಅದನ್ನು ಕೂಡ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಾವು ಬರುವ ರವಿವಾರ ಕೂಡ ಇನ್ನೊಬ್ಬರು ಸಾಧಕರ ಜೊತೆಗೆ ಬರ್ತಾ ಇದ್ದೀವಿ. ಅಲ್ಲಿಯವರೆಗೆ ಧನ್ಯವಾದಗಳು ಕಲ್ಲಪ್ಪ ಹರುಗಿರಿ ಅವರಿಗೆ. ಇವತ್ತಿನ ವಿಷಯವನ್ನು ತುಂಬ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ರಿ. ಅದೇ ರೀತಿ ಸಾವಯವ ಕೃಷಿ ಮತ್ತು ಆಯುರ್ವೇದದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಶ್ರೀಯುತ ಕಲ್ಲಪ್ಪ ಹರುಗಿರಿಯವರನ್ನು ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ ಇಲ್ಲಿದೆ: 8861670501 8861870501. ಧನ್ಯವಾದಗಳು.